ಬಡ್ಡಾಗ ಕಟ್ಲ ಜನಗಳ್ತ ಉರಿ ಹಾಕ್ಯನ್ಲ ಮರ್ಗ ಹೇಳು ಆಯ್ತಣ್ಣ ಮಾತಾಡಿದ್ವಿ. ಇಲ್ಲ ತೋಟಲ್ಲ ಏನನ್ನ ಮಿಸ್ಟೇಕ್ ಇದ್ರೆ ನೀವ್ ಹೇಳಿದಕ್ ನಾವು ತಲೆ ಬಗ್ಸ್ತೀವಿ. ಬಡ್ಡಾಗ ಕಟ್ಲ ಜನಗಳ್ತ ಉರಿ ಹಾಕ್ಯನ್ಲ ಮರ್ಗ ಹೇಳು ಆಯ್ತಣ್ಣ ಮಾತಾಡಿದ್ವಿ. ಇಲ್ಲ ತೋಟಲ್ಲ ಏನನ್ನ ಮಿಸ್ಟೇಕ್ ಇದ್ರೆ ನೀವ್ ಹೇಳಿದಕ್ ನಾವು ತಲೆ ಬಗ್ಸ್ತೀವಿ. ಸರ್ ಹೇಳ ನಾನು ಮಾತಾಡ್ಬಿಡ್ಲಿ ರೈತರ ಆಕ್ರೋಶ ಇನ್ನೂ ಅರ್ಥ ಆಗುತ್ತೆ ಸರ್. ಕಾಯಿ ಅಂತ ನೋಡ್ಕೊಳ್ಳೋಣ. ನಾನು ಕೀಳಲ್ಲ ನಾನು ಮಾರ್ಕೆಟ್ಗೆ ಹೋಗಲ್ಲ. ನಾನು ಗಾಡಿದಾಗ ಹಾಕಲ್ಲ. ಕಿತ್ಕೊಂಡೋಗು. ನಾನು ಪರಿಹಾರ ಕಟ್ಟು ನೀರು ಬಿಡ್ತೀನಿ. ಕಾಯಿ ಕಿತ್ಕೊಂಡೋಗು. ನೀನು ಗೊಬ್ಬರ ಯಾವ್ದನ್ನ ಬಿಟ್ಕ, ನೀನು ಔಷಧಿ ಯಾವ್ದನ್ನ ಹೊಡ್ಕ, ನನಗೆ ಬೇಡ. ಶ್ರೀಕಾಂತ್ ಅಂಗಡಿ ಮಾಡಿದ್ಕ ನಮ್ಮ ತಲೆ ಮೇಲೆ ಬಂಡಿ ಇಟ್ಟಿದ್ದೇನೋ ಬೇಡ. ಶ್ರೀಕಾಂತ್ ಅಂಗಡಿ ಮಾಡಿದ್ಕ ನಮ್ಮ ತಲೆ ಮೇಲೆ ಬಂಡಿ ಇಟ್ಟಿದ್ದೇನೋ. ಸರ್ ಅವರಾಗ್ಲಿ ಯಾರೇ ಆಗ್ಲಿ ಲಾಸ್ಟ್ ನಿಮ್ಮ ಕಂಪನಿನಿಂದ ದುಡ್ಡು ಕಟ್ಟಿ. ಸರ್ ಅವರಾಗ್ಲಿ ಯಾರೇ ಆಗ್ಲಿ ಲಾಸ್ಟ್ ನಿಮ್ಮ ಕಂಪನಿನಿಂದ ದುಡ್ಡು ಕಟ್ಟಿ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಗಾದೆಯಂತೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಭೂಮಿ ತಾಯಿಗೆ ಹಗಲು ರಾತ್ರಿ ದುಡಿಯುತ್ತಿರುವ ರೈತರನ್ನಾಗೆ ವಂಚನೆ ಮಾಡುತ್ತಿರುವಂತಹ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣಕ್ಕೆ ಪ್ರಬಲ ಕಾನೂನು ತರುವಲ್ಲಿ ಕೃಷಿ ಮಂತ್ರಿಗಳು ಸಂಪೂರ್ಣವಾಗಿ ವಿಫಲವಾಗಿರೋ ಕಾರಣ ಇವತ್ತು ಬಯಲುಸೀಮೆಯ ಕೋಲಾರ ಜಿಲ್ಲೆಯ ಜನತೆ ಇವತ್ತು ಎಷ್ಟು ಕಷ್ಟಜೀವಿಗಳಂದರೆ ಎಷ್ಟೇ ಕಷ್ಟ ಬಂದರೂ ಸಹ ಆತ್ಮಹತ್ಯೆಯನ್ನು ಮುಖ ಮಾಡ್ತಾ ಇಲ್ಲ. ಆದರೆ ಇವತ್ತು ಮುಳಬಾಗಿಲು ತಾಲೂಕು ನಲ್ಲಂಡಳ್ಳಿ ಗ್ರಾಮದ ಚಿಕ್ಕಮುನಿವಂಟಪ್ಪ ಎಂಬ ಚಿಕ್ಕ ರೈತ ಪಾಪ 1 ಎಕರೆ ಸೌತೆಕಾಯಿ ಬಿಡುತ್ತೆ. US Agri SW226 ಅಂತ ಆ ಕಂಪನಿಯ ಬಿತ್ತನೆ ಒಂದು ಸೀಡನ್ನು ತಂದು ಕೋಲಾರ ನ್ಯೂ ಶಶಿಕಾಂತ್ ಅಂಗಡಿಯಲ್ಲಿ ಲಕ್ಷಾಂತರ ರೂಪಾಯಿ ಅವರು ಕೊಟ್ಟಿದ್ದಾರೆ. ಗೊಬ್ಬರ ಕೊಟ್ಟಿದ್ದಾರೆ, ಔಷಧಿಗೆಲ್ಲ ಕೊಟ್ಟಿದ್ದಾರೆ. ಅದೇ ಅಂಗಡಿಯಿಂದ ತಂದಿದ್ದಾರೆ. ಆ ಕಂಪನಿಯ ಡೀಲರ್ಶಿಪ್ಪು ಅವರೇ ಅಂತೆ. ಆದರೆ ನಾವು ಅದ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆದರೆ ಇವತ್ತು 1 ಎಕರೆಯಲ್ಲಿ ಬೆಳೆದಿದ್ದಾರಲ್ವಾ ಸೌತೆಕಾಯಿ, ಆ ಸೌತೆಕಾಯಿ ಮೋಟು ಅಂತೇಳಿ ಆ ಕಂಪನಿಯಾದಂಥ ನಂಜೇಶ್ವರ್ ಹೇಳ್ತಾ ಇದ್ದಾರೆ ಮೋಟು ಬೆಳೀತದೆ ಅಂತೇಳಿ. ಅಲ್ಲ ಸ್ವಾಮಿ, ಮೋಟು ಬೆಳೀತದೆ, ಉದ್ದ ಬೆಳೀತದೆ ಅಂತೇಳಿ ಯಾವ ಕಂಪ್ನಿಯನ್ನು ಬೀಜ ಕಂಪ್ನಿ ತಯಾರು ಮಾಡಲ್ಲ. ರೈತರಿಗೆ ಗುಣಮಟ್ಟ ಕೊಡಬೇಕು. ರೈತರಿಗೆ ಏನಾನ ಸಮಸ್ಯೆ ಆದಾಗ ನೀವು ಕೋಲಾರ ಜಿಲ್ಲೆಯಲ್ಲಿ ಓಡಾಡ್ತಾ ಇರ್ತೀರಾ. ರೈತರ ತೋಟ ಏನಾಗಿದೆ ಅಂತೇಳಿ ಪರಿಶೀಲನೆ ಮಾಡಬೇಕು. ಇಲ್ಲ ರೈತರ ನಂಬರ್ ತೊಗೊಂಡು ಅವ್ರು ಕರೆ ಮಾಡಬೇಕು. ಏನಪ್ಪ ನಿಮ್ಮ ತೋಟ ಏನಾಗಿದೆ, ಯಾವ ರೀತಿ ಇದೆ, ಯಾವ ಹಂತಕ್ಕಿದೆ, ಒಳ್ಳೆ ಫಸಲು ಬಂದಿದೆಯಾ ಅಂತೇಳಿ ಕೇಳೋಂಥ ಜವಾಬ್ದಾರಿ ಆ ಕಂಪನಿಯ ಸಂಬಂಧಪಟ್ಟ ಅಧಿಕಾರಿಗಳದ್ದು ಇರ್ತದೆ. ಆದರೆ ಇವತ್ತು ಈ ಸೌತೆಕಾಯಿ ಬೆಳೆದಿದೆ, ಮಾರುಕಟ್ಟೆಯಲ್ಲಿ ಉತ್ತಮ ಬೆಳೆ ಇದೆ, ಆದರೆ ಫಸಲಿಲ್ಲ. ಏನು ಮಾಡೋದು ನಾವು? ಏನು ಕತ್ಕೊಳ್ಕೊಳ್ಳಲ್ವಾ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನೋಡಿ, ಒಂದು ಲಂತ್ ಇದೆ, ಒಂದು ಮೋಟ್ ಇದೆ. ಇದಕ್ಕೇನು ಮಾಡೋದು? ಅಲ್ಲ, ಇದಕ್ಕೇನು ಮಾಡಬೇಕು? ಇದಕ್ಕೆ ಯಾರು ಪರಿಹಾರ ಕೊಡೋದು? 75 ಮೂಟೆ ಸಿಕ್ಕಿದೆ ಅಂತ 75 ಮೂಟೆ ಕೋಲಾರ ಮಾರುಕಟ್ಟೆಗಳಾದ ನೋಸೆ ಕೂಲಿ 500 ರೂಪಾಯಿ. ಕಷ್ಟ ಎಲ್ಲಿ, ಬಾಡಿಗೆ ಎಲ್ಲಿ? ಇದಕ್ಕೆ ಹೊಣೆಗಾರರು ಯಾರು? ನಿಶಕ್ತಿ ಅಂದರೆ ರೈತರ ಪಾಲಿಗೆ ಇದ್ದು ಇಲ್ಲದಾಗಿರುವ ಕೃಷಿ ಮತ್ತು ತೋಟಗಾರಿಕೆ ಅಧಿಕಾರಿಗಳ, ಇಲ್ಲ ಅಂದರೆ ಅಂಗಡಿಗಳಾದ ನಿರಂತರವಾಗಿ ಮಾರಾಟ ಮಾಡುತ್ತಾ ಲಂಗು ಲಗಾಮಿಲ್ಲದ ಅವರು ಹಿಡಿತಾ ಇಲ್ಲದಂತಹ ಒಂದು ಅಧಿಕಾರಿಗಳ ಒಂದು ಬೇಜವಾಬ್ದಾರಿನ, ರೈತ ವಿರೋಧನ ನಮಗಂತೂ ಕಾಣಿಸ್ತಾ ಇಲ್ಲ. ನಾವು ಈ ಒಂದು ನೊಂದ ರೈತರಾದಂಥ ನಲ್ಲಂಡಳ್ಳಿ ಚಿಕ್ಕಮುನಿವಂಟಪ್ಪನವರ ತೋಟದಲ್ಲಿ ಮತ್ತು ಅವರ ಧರ್ಮಪತ್ನಿಯವರಿದ್ದಾರೆ, ಅವ್ರ ತೋಟದಲ್ಲಿ US Agri ಕಂಪ್ನಿಯವರಿಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಏನು ಎಚ್ಚರಿಕೆ ಅಂದರೆ 1 ವಾರದ ಒಳಗೆ ನಮ್ಮ ಬೆಳೆಗೆ ಹಾಕಿರುವ ನಷ್ಟ ಪರಿಹಾರವನ್ನು ಕೂಡಲೇ ಕಂಪನಿ ಕಡೆಯಿಂದ ರೈತರಿಗೆ ಪಾವತಿ ಮಾಡಬೇಕು. ಅದರ ಜೊತೆಗೆ ಆ ಒಂದು ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣ ಆಗಬೇಕು. ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗಾದಂಥ ನಷ್ಟ ಇನ್ನೊಬ್ಬ ರೈತರಿಗೆ ಆಗದಂತೆ ಮಾನ್ಯ ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಜಾಗೃತಿ ವಹಿಸಬೇಕು. 1 ವಾರದ ಒಳಗೆ ಈ ಒಂದು ಸೌತೆಕಾಯಿ ನಷ್ಟದಾಗಲಿ ಚಿಕ್ಕಮುನಿವಂಟಪ್ಪನವರಿಗೆ ಪರಿಹಾರವನ್ನು ನಾವು 3 ಲಕ್ಷ ಪರಿಹಾರ ಕೇಳ್ತಾ ಇದ್ದೀವಿ. ಪರಿಹಾರವನ್ನು ವಿತರಣೆ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ, ಮುಂದಿನ ವಾರ, ಇವತ್ತು ಮಂಗಳವಾರ, ನೆಕ್ಸ್ಟ್ ಮಂಗಳವಾರ ಬುಧವಾರ ಈ ಏನು ಕಾಯಿ ಸಿಗ್ತದೆ ಎಲ್ಲ ಕಾಯಿಗಳ ಸಮೇತ ಮಾನ್ಯ ತೋಟಗಾರಿಕೆ ಸಚಿವರಲ್ಲ ಕೃಷಿ ಸಚಿವರ ಮನೆ ಮುಂದೆ ನಾವು ಬೆಂಗಳೂರಿಗೆ ಹೋಗಿ ಅದನ್ನು ಸುರಿಯುವ ಜೊತೆಗೆ, ಇಲ್ಲವಾದರೆ ಈ ಒಂದು US Agri ಕಂಪ್ನಿ ಎಲ್ಲಿದೆಯೋ ಬೆಂಗಳೂರು ಬ್ರಾಂಚಲ್ಲಿ ಅಲ್ಲಿ ನೊಂದ ರೈತರ ಪರವಾಗಿ ನಾವು ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳಲು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿಗೆ ಬಂದಿರುವಂಥ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀವಿ, ನೀವು ನಿಮ್ಮ ಕಂಪನಿ ಜೊತೆ ಮಾತನಾಡಿ ನೊಂದ ರೈತರಿಗೆ ಪರಿಹಾರ ಕಲ್ಪಿಸಿ. ಇಲ್ಲ ಅಂದರೆ ರೈತರ 3ನೇ ಕಣ್ಣು ತೆರೆದರೆ ಅವರ ಕಾನೂನು ಕೈಗೆತ್ಕೊಂಡ್ರೆ ಯಾವ ಕಂಪನಿನೂ ಉಳಿಯಲ್ಲ, ಯಾವ ಅಧಿಕಾರಿಗಳು ಉಳಿಯಲ್ಲ ಅಂತೇಳಿ ಎಚ್ಚರಿಕೆಯ ಗಂಟೆಯನ್ನು ರವಾನೆ ಮಾಡಿ.